ರಕ್ಷಿತಾ ನೋಡಿದಾಗ ಆರಂಭದಲ್ಲಿ ಎಲ್ಲರೂ ಅವ್ರ ಪರವಾಗಿದ್ರು, ವೀಕ್ಷಕರು, ಬಹುತೇಕ ವೀಕ್ಷಕರು. ರಕ್ಷಿತಾ ಬಡದ ಕುಟುಂಬದಲ್ಲಿ ಬಂದಿರುವಂಥದ್ದು, ಜೊತೆಗೆ ತುಂಬಾ ಕಷ್ಟಪಟ್ಟಿರುವಂಥದ್ದು, ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಏನು ಮನೆ ಮಾಡಿದ್ದಾರೆ ಮುಂಬೈಯಲ್ಲಿ ಅಂತೆಲ್ಲ. ಇತ್ತೀಚಿನ ಒಂದು 3-4 ವಾರಗಳಲ್ಲಿ ಅವ್ರನ್ನ ನೋಡುವಂತಹ ರೀತಿ ವೀಕ್ಷಕರು ಏನಿದೆ ಅದು ಬದಲಾಗಿದೆ. ತುಂಬಾ ಸಿಂಪತಿ ಕ್ರಿಯೇಟ್ ಮಾಡ್ತಾರೆ. ಆಮೇಲೆ ಯಾರಾದ್ರೂ ಒಬ್ರು ಟಾರ್ಗೆಟ್ ಮಾಡಿದ್ರು ಸಾಕು, ನಾಮಿನೇಷನ್ ವಿಚಾರದಲ್ಲೋ ಇನ್ಯಾವುದೋ ವಿಚಾರದಲ್ಲೋ ಅದನ್ನೇ ಹಿಡ್ಕೊಂಡು ಅವರು ಮತ್ತೆ ಟಾರ್ಗೆಟ್ ಮಾಡ್ತಾರೆ. ಈಗ ಕಾವ್ಯ ಅವ್ರನ್ನ ಆಟದಲ್ಲಿ ಸೋಲಿಸಬೇಕು ಅನ್ನೋದೇ ಮೊದಲ ಗುರಿಯಾಗಿತ್ತು. ಸೀಕ್ರೆಟ್ ರೂಮ್ಗೆ ಬಂದ ನಂತರದಲ್ಲಿ ರಕ್ಷಿತಾ ಅವರ ನಿಜವಾದ ಮುಖವಾಡ ಏನಿದೆ ಅದು ಗೊತ್ತಾಯ್ತು ಅಂತ ವೀಕ್ಷಕರು ಹೇಳುವಂಥದ್ದು. ನಿಮಗೆ ಏನು ಅನ್ಸುತ್ತೆ ರಕ್ಷಿತಾ ಆಟದ ಬಗ್ಗೆ? ರಕ್ಷಿತಾ ನನ್ನ ಜೊತೆ ಹೇಗಿದ್ಲು ಸ್ಟಾರ್ಟಿಂಗಿಂದ ಹಾಗೇ ಇದ್ಲು. ಬಟ್ ಸೀಕ್ರೆಟ್ ರೂಮಿಂದ ಹೊರಗೆ ಬಂದ ಮೇಲೆ ಸ್ವಲ್ಪ ಅವಳು ನನಗೆ ಮುಖ ಕೊಟ್ಟು ಮಾತಾಡ್ತಿರ್ಲಿಲ್ಲ. ನಾನು ಹೋಗಬೇಕಾಗಿದ್ದು ರಕ್ಷಿತಾ ವಾಪಸ್ ಬರುವಾಗ ಬೇರೆ ಥರ ಇದ್ದಾಳಲ್ಲ ಅಂತ ನಂಗೆ ಅನ್ನಿಸ್ತು. ಪ್ರಾಬ್ಲಿ ಅವ್ಳಿಗೊಂಚೂರು ಗಿಲ್ಟ್ ಇತ್ತೇನೋ, ಎಲ್ಲೋ ಈ ಮಾಳೋಣ ರಘುವಣ್ಣನ ಸೇವ್ ಮಾಡೋದ್ರಲ್ಲಿ ಸೂರಜಣ್ಣನ ಮರ್ತುಬಿಟ್ಟೆ ನಾನು ಅಂತ ಮೇ ಬಿ ಆ ಗಿಲ್ಟ್ ಇತ್ತು ಅನಿಸುತ್ತೆ. ಬಟ್ ಅದನ್ನು ಬಿಟ್ಟು ರಕ್ಷಿತನ ಗೇಮ್ ವೈಸ್ ನೋಡೋಂಗಿದ್ರೆ ಅವಳು ಯಾರಿಗೂ ಬೇಜಾರು ಮಾಡಿಸಿಲ್ಲ. ಅವಳ ಮಾತಿಂದಾಗಲಿ ಅವಳಾಗೆ ಏನೋ ಹೇಳೋದಿಂದಾಗಲಿ ಯಾರಿಗೂ ಬೇಜಾರು ಮಾಡಿಸಿಲ್ಲ. ಈಗ ಎಷ್ಟೊಂದು ಜನ ಧ್ರುವ ಅಂತೆಲ್ಲ ಹೇಳ್ತಿದ್ರು, ಲೈಕ್ ನೀ ಹೀಗೆಲ್ಲ ಮಾತಾಡಬೇಡ, ನೀ ಫೇಕ್ ಮಾಡ್ತಿದ್ಯಾ, ನೀನು ಹಿಂಗೆಲ್ಲ ಮಂಗಳೂರು ಕಡೆ ಹಿಂಗೆಲ್ಲ ಮಾತಾಡಲ್ಲ ಅಂತ. ಈಗ ಅಷ್ಟು ಕೋಟಿ ಜನ ಅವಳು ಆಲ್ರೆಡಿ ಇಷ್ಟಪಟ್ಟಿದ್ದಾರೆ, ಅವಳು ಮಾತಾಡೋ ರೀತಿ ಇಷ್ಟಪಟ್ಟು ಇಲ್ಲಿ ಬಂದು ಬೇರೆ ರೀತಿ ಏನಕ್ಕೆ ಮಾತಾಡಬೇಕು ಅವಳು? ಪಾಯಿಂಟ್ ಅಲ್ವಾ? ಅಲ್ಲಿ ಹೆಂಗೆ ಮಾತಾಡಿದ್ರೆ ಹಂಗೆ ಮಾತಾಡ್ತಿದ್ದಾಳೆ. ದಟ್ ಮೈಟ್ ಬಿ ಫೇಕ್ ಅಂತನೋ ಏನೇ ಇರಲಿ, ಶಿ ಈಸ್ ಅ ಪರ್ಫಾರ್ಮರ್ ಔಟ್ಸೈಡ್ ಅಂದರೆ ಶಿ ಈಸ್ ಪರ್ಫಾರ್ಮಿಂಗ್ ಇನ್ ಸೈಡ್, ಪ್ರಾಬ್ಲಮೇ ಇಲ್ಲ ಅದರಲ್ಲಿ. ಬಟ್ ಅವ್ಳು ಸೀಕ್ರೆಟ್ ರೂಮಿಂದ ಆಚೆ ಬಂದಾಗ ಸ್ವಲ್ಪ ನನಗೆ ಬೇಜಾರಾಗಿತ್ತು. ಏನಕ್ಕೆ ಹಿಂಗೆ ಮಾಡಿದೆ, ಟೀಮ್ ಯಾಕೆ ಹಿಂಗೆ ಫಾರ್ಮ್ ಮಾಡಿದೆ. ಅವಳು ನನಗೆ ಹೇಳಿದ್ದು ಒಂದೇ ಪಾಯಿಂಟು, ಈಗ ಡಿಸರ್ವಿಂಗ್ ಕಂಟೆಸ್ಟೆಂಟ್ಸ್ ಇದ್ದಾರೆ, ನಾನು ಅವ್ರನ್ನ ಉಳಿಸ್ಬೇಕು, ಅನ್ಡಿಸರ್ವಿಂಗ್ ಇರೋರು ಹೋಗಬೇಕು. ಈ ರೆಸ್ಪಾನ್ಸಿಬಿಲಿಟಿ ನಾನು ಹೇಳ್ತೀನಿ ಜನದ್ದು, ನೀನಲ್ಲ ಡಿಸೈಡ್ ಮಾಡೋದು ಅಂತ. ಬಟ್ ಅವಳು ಪುನಃ ನನಗೆ ಹೇಳ್ತಾಳೆ, ನನಗೊಂದು ಚಾನ್ಸ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಉಳಿಸ್ಕೊಳ್ಳೋಕ್ಕೆ, ನಾನು ಅದಕ್ಕೋಸ್ಕರ ನಾನು ಉಳಿಸ್ಕೋತೀನಿ ಅಂತ ಹೇಳಿದೆ. ಅವಾಗ ಅವಳು ತಪ್ಪು ಅಂತಲೂ ನಾನು ಹೇಳೋಕ್ಕಾಗಲ್ಲ. ಬಿಗ್ ಬಾಸ್ ನಂಗೆ ಚಾನ್ಸ್ ಕೊಟ್ಟಿದ್ದಾರೆ, ಆ ಚಾನ್ಸ್ನ ನಾನು ಈ ರೀತಿ ಬಳಸ್ತಾ ಇದ್ದೀನಿ ಅಂತ ಅವಳು ಹೇಳಿದ್ಳು. ಈಗ ಧ್ರುವಂತಲ್ಲಿ ಈಕ್ವಲ್ ಫೇರಾಗಿ ಒಂದು ಡಿಸಿಷನ್ ತೊಗೊಂಡು ಟೀಮ್ ಮಾಡಿರ್ತಾರೆ. ಧ್ರುವಂತ್ ಮೇಲೆ ಹೋದರು, ಇವಳು ಏನಾದ್ರು ಇನ್ ಕೇಸ್ ಧ್ರುವಂತನನ್ನೇ ಯೋಚನೆ ಮಾಡಿ ಇವಳು ಮೇಲೆ ಹೋಗ್ತಿದ್ಲು. ಬಟ್ ಎಲ್ಲೋ ಅವಳು ಗ್ರಾಫ್ ಹೋಗ್ಬೋದಿತ್ತೇನೋ, ಆ ಆಪರ್ಚುನಿಟಿ ಅವಳು ಕಳ್ಕೊಂಡ್ಲು ಅಂತ ನಂಗೆ ಅನ್ಸುತ್ತೆ. ರಕ್ಷಿತಾ ಅವರಿಗೆ ಯಾಕೆ ಕಾವ್ಯ ಮತ್ತೆ ಸ್ಪಂದನ ಕಂಡ್ರೆ ಆಗ್ತಾನೆ ಇರಲಿಲ್ಲ? ಪ್ರತಿ ಸಲ ನಾಮಿನೇಷನ್ ವಿಚಾರದಲ್ಲೋ ಇನ್ಯಾವುದೋ ಒಂದು ವಿಚಾರದಲ್ಲೋ ಬಂದಾಗ ಕಾವ್ಯ ಮತ್ತೆ ಸ್ಪಂದನ ಅವರ ಹೆಸರನ್ನೇ ತಗೊಳ್ತಾ ಇದ್ರು. ಅಂದ್ರೆ ನಾಮಿನೇಷನ್ ವಿಚಾರವಾಗಿ ಅದೊಂದು ಗ್ರಜ್ ಬೆಳ್ಕೊಂಡು ಹೋಗ್ಬಿಟ್ಟಿದ್ಯಾ, ಏನ್ ಕತೆ? ಸ್ಪಂದನ ಕಾವ್ಯ ನಾನು ರಕ್ಷಿತಾ ಮಾಡಿರೋ ಕಾನ್ವರ್ಸೇಷನ್ನಲ್ಲಿ ಅವಳ ಒಪಿನಿಯನ್ ಹೇಗಿತ್ತು ಅಂದರೆ, ಅವರಿಬ್ಬರ ಮೇಲೆ ಒಪಿನಿಯನ್ ಫಾರ್ಮೇ ಆಗಲಿಲ್ಲ ನಮಗೆ. ನಾನು ಅದೇ ಹೇಳಿದ್ದೆ, ರಕ್ಷಿತನೂ ಅದೇ ಹೇಳಿರ್ತಾಳೆ. ಹೇಗೆ ಅಂದರೆ, ಈಗ ಸ್ಪಂದನ ಕಾವ್ಯ ಎಲ್ಲೋ ಒಂದು ಕಡೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಅಥವಾ ಧನು ಗಿಲ್ಲಿ ಎಲ್ಲರೂ ಇದ್ದಾಗ ಅವ್ರ ಪಾಡಿಗೆ ಅವ್ರದ್ದು ಒಪಿನಿಯನ್ ಸ್ಟ್ರಾಂಗಾಗಿ ಹೇಳೋದಾಗಲಿ, ತಪ್ಪಿದ್ರೆ ಎಲ್ಲರೂ ಏನೋ ಒಂದು ಆ್ಯಕ್ಟಿವಿಟಿ ಆದಾಗ ಅವ್ರದ್ದು ಓನ್ ಇನ್ಪುಟ್ಸಿಂದ ಏನೋ ಸ್ವಂತ ಕಾಂಟ್ರಿಬ್ಯೂಷನ್ ಕೊಡೋದಾಗಲಿ ಎಲ್ಲೂ ಕಾಣಿಸ್ತಿರ್ಲಿಲ್ಲ. ಆ್ಯಂಡ್ ಈವನ್ ಮನೆ ಕೆಲಸ ಬಂದಾಗ ಈಗ ಅಡುಗೆ ಮನೆ ಡ್ಯೂಟೀಸ್ ಎಲ್ಲ ಡಿವೈಡ್ ಆಗ್ತಿತ್ತು. ರಕ್ಷಿತಾ ಹೆಂಗೆ ಅಂದರೆ, ಅವಳದು ನಂದು ಎಲ್ಲ ಮೈಂಡ್ಸೆಟ್ ಹೆಂಗಿತ್ತು ಅಂದರೆ, ಜಗಳ ಮಾಡೋದ್ರ ಬದಲು ಎಕ್ಸ್ಟ್ರಾ ಇದ್ದರೆ ನಾವೇ ಮಾಡಿಬಿಡೋಣ. ಬಟ್ ಅವ್ರದ್ದು ಹಂಗಲ್ಲ, ನೀನು ಯಾಕೆ ಎಕ್ಸ್ಟ್ರಾ ಮಾಡ್ತೀಯಾ, ನೀನು ಇಷ್ಟೇ ಮಾಡಿ, ನೀನು ಕೊಟ್ಟಿರೋಷ್ಟು ಮಾಡು. ಆ ಮೈಂಡ್ಸೆಟ್ ಇದ್ದಾಗ ನಮಗೆಲ್ಲ ಏನು ಅನಿಸ್ಬಿಡುತ್ತೆ, ಇವ್ರು ಬರೀ ಇಷ್ಟಿಷ್ಟೇ ಮಾಡ್ಕೊಂಡು ಹೋಗ್ತಿದ್ದಾರೆ, ಎಕ್ಸ್ಟ್ರಾ ಇವ್ರು ಏನು ಅಂತ ಅವರು ತೋರಿಸ್ಕೋತಾ ಇರಲಿಲ್ಲ. ಸೊ ಆ ಕಾರಣಕ್ಕೆ ಒಂದು ಒಪಿನಿಯನ್ನೇ ಫಾರ್ಮ್ ಆಗ್ತಿರ್ಲಿಲ್ಲ. ಅದೇ ರೀಸನ್ ನಮ್ಮದು ಹೆಂಗೇನೆ ನಾವು ಸಟಲಾಗಿ ಇಟ್ಕೊಂಡು ಹೋದ್ವಿ. ರಕ್ಷಿತಾ ಅದನ್ನ ಎತ್ತಿ ಹಿಡಿತಿದ್ಲು, ಸ್ಪಂದನ ಕಾವ್ಯ ಇಬ್ಬರೂ ಏನೂ ಮಾಡ್ತಿಲ್ಲ. ಸೊ ಆ ರೀಸನ್ಗೋಸ್ಕರ ಅವಳು ಹೇಳ್ತಿಲ್ಲ ಹೊರತು ಬೇರೆ ಏನೋ ರೀಸನ್ ಇರಲಿಲ್ಲ. ನೀವು ಸ್ಪಂದನ ಜೊತೆ ಕಾಣಿಸ್ಕೊಂಡಿದ್ದು ಸ್ವಲ್ಪ ಅಪರೂಪ, ಬಟ್ ವೀಕ್ಷಕರು ಅದನ್ನ ತುಂಬಾ ಇಷ್ಟಪಟ್ಬಿಟ್ಟಿದ್ದಾರೆ, ನಿಮ್ಮಿಬ್ಬರು ಪೇರ್ ತುಂಬಾ ಚೆನ್ನಾಗಿದೆ ಅಂತ. ಆರಂಭದಲ್ಲಿ ಚೆನ್ನಾಗಿ ಮಾತಾಡ್ಕೊಂಡಿದ್ರಿ, ಆಮೇಲೆ ಮಧ್ಯ ಮಾತಾಡೋದು ಕಮ್ಮಿ ಆಗ್ತಾ ಇತ್ತು. ಎಲ್ಲೋ ಒಂದ್ ಕಡೆ ರಾಶಿಕಾ ಅವರಿಂದನೇ ನೀವು ಸ್ಪಂದನ ಜೊತೆ ಅಷ್ಟೊಂದು ಮಾತಾಡ್ತಿಲ್ಲ ಅನ್ನುವಂಥ ಅಭಿಪ್ರಾಯ ಕೂಡ ಹೊರಗಡೆ ಬಂತು. ಓಕೆ, ಸ್ಪಂದನ ಶಿ ಇಸ್ ಅ ವೆರಿ ನೈಸ್ ಫ್ರೆಂಡ್. ಅವರು ಮೈಸೂರವರು, ನಾನು ಮೈಸೂರವನೇ. ಬಟ್ ಏನಾಗ್ತಿತ್ತು ಅಂದರೆ, ಇದೇ ಹೇಳಿದ್ನಲ್ಲ, ಸ್ಟಕ್ ಆಗಿಬಿಟ್ಟಿದ್ದೀರಾ ಅಂದರೆ ಸ್ಪಂದನಂಗೂ ಅದೇ ರೀಸನ್ ಇರ್ತಿತ್ತು. ಫಾರ್ ಎಕ್ಸಾಂಪಲ್, ಈಗ ರಾಶಿಕಾ ಬಗ್ಗೆ ಮಾತಾಡಬೇಕು ಅಂದರೆ, ನೀವು ಒಂದೇ ಕಡೆ ಸ್ಟಕ್ ಆಗಿದೆಯಾ, ಸೂರಜ್ ಜೊತೆ ಸ್ಟಕ್ ಆಗಿದೆಯಾ ಅಂತ ಹೇಳ್ತಿದ್ರು. ಸ್ಪಂದನನ ಬಗ್ಗೆ ನಂಗೆ ಒಪಿನಿಯನ್ ಕ್ರಿಯೇಟ್ ಆಗೋಕ್ಕೂ ಮುಂಚೆನೇ ಇವ್ರು ನಮ್ಮನ್ನ ಆಚೆ ಹಾಕ್ಬಿಟ್ಟಿದ್ರು. ಯು ಆರ್ ಲೈಕ್, ನೀವು ಕಾರ್ನರಲ್ಲಿದ್ದೀರಾ, ನೀವು ನಮ್ಮ ಜೊತೆ ಸೇರ್ತಿಲ್ಲ ಅಂತ. ಬಟ್ ಆದರೂ ಸುಮಾರು ಸಿಚುವೇಶನ್ಸಲ್ಲಿ ನಾನು ಸ್ಪಂದನ ತುಂಬ ಕಾನ್ವರ್ಸೇಷನ್ಸ್ ಮಾಡ್ತೀವಿ ಹೊರಗಡೆ, ಅವ್ರ ಫ್ರೆಂಡ್ಸ್ ಬಗ್ಗೆ, ನಮ್ಮ ಫ್ರೆಂಡ್ಸ್ ಬಗ್ಗೆ, ಮೈಸೂರಲ್ಲಿ. ಸೊ ವಿ ಹ್ಯಾವ್ ಕಾಮನ್ ಟಾಪಿಕ್ಸ್. ಮೈಸೂರು ಸೇಮ್ ಪ್ಲೇಸಿಂದ ಆಗಿರೋದ್ರಿಂದ
ಮಾತಾಡಿದ್ವಿ. ಅದು ಹೊರಗಡೆ ಬಂದಮೇಲೆ ಗೊತ್ತಾಗ್ತಿರೋದು ಲೈಕ್ ಸೂರಜ್ ಸ್ಪಂದನ ಅಂದ್ಬಿಟ್ಟು ಎಷ್ಟೊಂದು ಫ್ಯಾನ್ ಪೇಜಸ್ ಎಲ್ಲ ಕ್ರಿಯೇಟ್ ಆಗಿದೆ ಅಂತ ಆಚೆ ಬಂದಮೇಲೆ ನೋಡ್ತಾ ಇದ್ದೀನಿ. ಸೊ ಕ್ವೈಟ್ ಅನ್ಎಕ್ಸ್ಪೆಕ್ಟೆಡ್. ನೀವು ಹೊರಗಡೆ ಬಂದಾಗ ಸ್ಪಂದನ ಜೊತೆಗೆ ರಾಶಿಕಾ ಅವ್ರು ಹೊರಗಡೆ ಬರಬೇಕಿತ್ತು, ನೀವು ಹೊರಗಡೆ ಬರಬಾರ್ದು ಅಂತ ಕೂಡ ವೀಕ್ಷಕರು ಹೇಳ್ತಾ ಇರುವಂತದ್ದು. ನಿಮ್ಮ ಬಗ್ಗೆನೇ ತುಂಬಾ ಪೋಸ್ಟ್ಗಳು ನಾನು ನೋಡಿದೆ. ಸ್ಪಂದನ ಹೊರಗಡೆ ಬರಬೇಕಿತ್ತು, ಸ್ಪಂದನ ಏನೂ ಮಾಡ್ತಾ ಇಲ್ಲ ಬಿಗ್ ಬಾಸ್ ಮನೇಲಿ ಮೊದಲ ವಾರದಿಂದ ಇಲ್ಲಿವರೆಗೂ ಕೂಡ ಯಾವ ವಿಚಾರದಲ್ಲೂ ಇಲ್ಲ. ಯಾಕೆ ಅವ್ರ ಮನೆ ಒಳಗಡೆ ಇದ್ದಾರೆ, ಸೂರಜ್ ಹೊರಗಡೆ ಬಂದಿದ್ದು ತಪ್ಪು ಅಂತ ಹೇಳ್ತಾ ಇರುವಂತದ್ದು. ಸೊ ಮೀ ಆಸ್ ಅ ಕಂಟೆಸ್ಟೆಂಟ್ ಮನೇಲಿ ಹೇಗಿದ್ದೆ ಅಂತ ಕಂಪೇರ್ ಮಾಡಿದ್ರೆ ನಾನು ಮೇಲಿದ್ದೆ. ಸ್ಪಂದನಂಗೆ ಕಂಪೇರ್ ಮಾಡಿದ್ರೆ ನಾನು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೆ ಅಂತ ನನಗೂ ಅನ್ನಿಸ್ತು. ಈಗ ಹೊರಗಡೆ ಬಂದಮೇಲೆ ಜನಕ್ಕೂ ಅದೇ ಅನಿಸಿದೆ. ಬಟ್ ಅನ್ಫಾರ್ಚುನೇಟ್ಲಿ ಅನ್ಎಕ್ಸ್ಪೆಕ್ಟೆಡ್ಲಿ ನಾನು ಎವಿಕ್ಟ್ ಆದೆ. ಬಟ್ ಮನೆಯಲ್ಲೂ ಕೇಳಿದಾಗ ಯಾರು ಹೋಗ್ಬೋದು ಇವತ್ತು ಅಂದಾಗ ಒಬ್ಬರು ನನ್ನ ಹೆಸರು ತೊಗೊಳ್ಳಿಲ್ಲ. ಎಲ್ಲ ರಾಶಿಕಾ, ಧನು, ಧ್ರುವಂತ್, ಸ್ಪಂದನ ಅಂತಲೇ ಹೇಳಿರ್ತಾರೆ, ಮಾಡು ಅಂತಲೂ ಹೇಳ್ತಾರೆ. ಬಟ್ ನಾನು ಆಚೆ ಬಂದೆ. ಸೊ ಯಾವ ಓಕೆ, ಈಗ ಫಿನಾಲೆಗೆ ಯಾರು ಹೋಗ್ತಾರೆ ಅಂತ ಅನ್ಸುತ್ತೆ? ನೀವು ಹೇಳ್ಬಿಟ್ರಿ ಗಿಲ್ಲಿ ಅವರೇ ವಿನ್ ಆಗೋದು ಅಂತ. ಫಿನಾಲೆಯಲ್ಲಿ ಯಾರು ಇರ್ತಾರೆ ಟಾಪ್ 5? ಹೌದು, ಗಿಲ್ಲಿ, ಅಶ್ವಿನಿ, ರಾಶಿಕಾ, ರಘುವಣ, ರಕ್ಷಿತಾ. ಓಕೆ, ಕಾವ್ಯ ಅವರು ಇರಲ್ಲ. ಓಕೆ, ಈಗ ಬಿಗ್ ಬಾಸ್ ಶೋಗೋಸ್ಕರ ಜಾಬನ್ನು ಬಿಟ್ಟಿರುವಂಥದ್ದು. ನೆಕ್ಸ್ಟ್ ಪ್ಲಾನ್ ಏನಿದೆ, ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ನಾನು ಮುಂಚೆಯಿಂದನೂ ನನ್ನ ಜಾಬ್ ಜೊತೆ ಸೈಮಲ್ಟೇನಿಯಸ್ ಆಗಿ ಆನ್ಲೈನ್ ಫಿಟ್ನೆಸ್ ಟ್ರೈನಿಂಗ್ ಎಲ್ಲ ಮಾಡ್ತಿದ್ದೆ. ಸೊ ಈಗ ಆ್ಯಸ್ ಆಫ್ ನೌ ಅದನ್ನ ವಾಪಸ್ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಇನ್ ಕೇಸ್ ಗಾಡ್ಸ್ ಗ್ರೇಸ್ ಯಾವ್ದಾದ್ರು ಇಂಡಸ್ಟ್ರಿಲಿ ಯಾವ್ದಾದ್ರು ಚಾನ್ಸ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಒಳ್ಳೆ ಸ್ಟೋರಿ ಎಲ್ಲ ಇದ್ದರೆ ಅಲ್ಲಿ ಟೇಕ್ ಇಟ್. ಇತ್ತೀಚೆಗೆ ಒಂದು ಪೋಸ್ಟ್ ನೋಡಿದೆ, ಜೆನ್ಸಿ ಕಿಡ್ 22 ವರ್ಷ, ಒಳ್ಳೆ ಜಾಬ್ ಇದ್ರು ಕೂಡ ಬೆಂಗಳೂರಿನವರೇ ಜಾಬ್ ಬಿಟ್ಟಿದ್ದಾರೆ. ನನಗೆ ಇಷ್ಟ ಇಲ್ಲ, ಬೇಡ ಅಂತ ಹೇಳಿ ಏನೇ ಪ್ಲಾನ್ ಮಾಡಿಲ್ಲ, ಏನಿಲ್ಲ, ಸುಮ್ಮನೆ ಬಿಟ್ಬಿಟ್ರು. ಮನೇಲೂ ಕೂಡ ಹೇಳಿದ್ರು ಜಾಬ್ ಬಿಡಬೇಡ ಅಂತ ಹೇಳಿ. ಜಾಬ್ ಬಿಟ್ಟಿದ್ದಾರೆ, ಇವಾಗ ಹುಡುಕ್ತಾ ಇದ್ದಾರೆ, ಜಾಬು ಎಲ್ಲೂ ಸಿಗ್ತಾ ಇಲ್ಲ. ಅದ್ರ ಕೂಡ ಬಗ್ಗೆ ಅವರು ಪೋಸ್ಟ್ ಹಾಕಿರುವಂಥದ್ದು. ಅಂದ್ರೆ ಇವತ್ತು ಒಂದು ಕಂಪ್ನಿ ಇರ್ಬೋದು ಅಥವಾ ನಾವ್ ಏನ್ ಕೆಲಸ ಮಾಡ್ತಿದೀವಲ್ಲ ಆ ಪ್ಲೇಸ್ನ ಬಿಟ್ಟು ಇನ್ನೊಂದ್ ಕಡೆ ಹೋಗ್ಬೇಕಾದ್ರೆ ಎಷ್ಟರ ಮಟ್ಟಿಗೆ ತಯಾರಿಯಿಂದ ಇರಬೇಕು? ನೀವು ಹೇಳಿದ್ರಿ ಬೇರೆ ವರ್ಕ್ ಮಾಡ್ತಾ ಇದ್ರಿ ಅಂತ, ಬಟ್ ಯುವ ಜನತೆಗೆ ಏನ್ ಹೇಳ್ತೀರಾ? ಸೊ ಈಗ ನಾವು ಏನೇ ಜಾಬ್ ಕ್ವಿಟ್ ಮಾಡ್ತೀವಿ ಆರ್ ನಾನು ಬೇರೆ ಡೊಮೇನಿಗೆ ಶಿಫ್ಟ್ ಮಾಡ್ತೀನಿ ಅಂದಾಗ ಝೀರೋದಿಂದ ಶುರು ಮಾಡಬೇಕಾಗತ್ತೆ ಬೇರೆ ಕಡೆ ಹೋದಾಗ, ಖಂಡಿತ. ಸೊ ನಿನ್ಗೊಂದು ಬ್ಯಾಕಪ್ ಇಲ್ಲ ಅಂದರೆ ಕ್ವಿಟ್ ಮಾಡೋದು ಅದರಷ್ಟು ದಡ್ಡತನ ಇನ್ನೊಂದಿಲ್ಲ. ಬಿಕಾಸ್ ನನ್ನ ಸಿಚುವೇಶನ್ ಹೆಂಗಿತ್ತು ಅಂದರೆ, ನನಗೆ ಮನೇಲಿ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇತ್ತು. ಅಕ್ಕನ ಮದುವೆ ಆಗಿ ಶಿ ಹ್ಯಾಡ್ ಮೂಡ್ ಔಟ್. ಸೊ ನಾನೇ ಎಲ್ಲ ನೋಡ್ಕೋಬೇಕಾಗಿತ್ತು. ಸೊ ನನಗೆ ಬ್ಯಾಕಪ್ ಇಲ್ಲ ಅಂದರೆ ಈ ಥರ ರಿಸ್ಕ್ ತೊಗೊಳಕ್ಕಾಗ್ತಿರ್ಲಿಲ್ಲ. ಅಮ್ಮಂಗೆ ಒಂದು ಕಾನ್ಫಿಡೆನ್ಸ್ ಏನಿತ್ತು ಅಂದರೆ, ಈ ಜಾಬ್ ಏನಕ್ಕೆ ಬಿಡಬಾರ್ದು ಅಂತಂದರೆ, ಈಗ ಒಂದು IT ಜಾಬ್ ಇತ್ತು ಅಂದರೆ ಈ ಒಂದು ಸೆಕ್ಯೂರಿಟಿ, ಫಿನಾನ್ಷಿಯಲ್ ಸೆಕ್ಯೂರ್ ಆಗಿರ್ತಾನೆ, ಲಾಂಗ್ ಟರ್ಮಲ್ಲಿ ಇವ್ನಿಗೇನು ತೊಂದರೆ ಇರಲ್ಲ ಅಂತ ಆ ಥರ. ಬಟ್ ನನಗೆ ರಿಸ್ಕ್ ತೊಗೋಬೇಕು ಅಂದ್ರೆ ಇವಾಗ ತೊಗೋಬೇಕು, ಇನ್ನೊಂದು 3 ವರ್ಷ ಬಿಟ್ಟರೆ ಆಗ್ತಿರ್ಲಿಲ್ಲ. ಸೊ ಆ ಸಿಚುವೇಶನ್ ಬಂದಾಗ ನಿಂಗೆ ಬ್ಯಾಕಪ್ ಇಲ್ಲ ಅಂದರೆ ನೆವರ್ ಥಿಂಕ್ ಆಫ್ ಲೈಕ್ ಜಾಬ್ ಬಿಡೋದು. ಇಟ್ಸ್ ಲೈಕ್ ಅ ಫೂಲಿಶ್ ಮೂವ್ ಅಂತ ನಾನು ಹೇಳ್ತೀನಿ. ಲೈಕ್ ಬ್ಯಾಕಪ್ ಇದ್ದು ನಿಂಗೆ ಫುಲ್ ಕಾನ್ಫಿಡೆನ್ಸ್ ಇದ್ದರೆ ಏನೋ ಮಾಡೇ ಮಾಡ್ತೀನಿ, ನಿಂಗೆ ಅದು ಆ ಗಟ್ ಫೀಲಿಂಗ್ ಇರಬೇಕು ಮ್ಯಾಮ್. ಅದಿಲ್ಲನೇ ಸುಮ್ಮನೆ ನನಗಿದು ಬೋರ್ ಆಗ್ತಿದೆ ಕೆಲಸ, ನಂಗೆ ಮಾಡಲ್ಲ ಅಂತ ಆ ಥರ ಇದ್ದರೆ ಇಟ್ಸ್ ನೆವರ್ ಗೋಯಿಂಗ್ ಟು ವರ್ಕ್. ನೀವು ಮೊದಲು ದಪ್ಪ ಇದ್ರಿ, ಒಂದಷ್ಟು ತೂಕವನ್ನ ಇಳಿಸ್ಕೊಂಡ್ರಿ. ಯೂಶುವಲಿ ಏನಾಗುತ್ತೆ, ಇವತ್ತಿರ್ತೀವಿ ನಾಳೆ ಇರ್ತೀವೋ ಏನೋ ಗೊತ್ತಿಲ್ಲ, ಯಾಕೆ ಸುಮ್ಮನೆ ಡಯಟ್ ಎಲ್ಲ ಮಾಡೋದು, ಇವತ್ತು ಒಂದಿನ ಇದೀವಲ್ಲ ಚೆನ್ನಾಗಿ ತಿನ್ಕೊಂಡು ಇದ್ಬಿಡೋಣ ಅಂತ ತುಂಬ ಜನ ಅಂದ್ಕೊಳ್ತಿರ್ತಾರೆ. ಈಗಲೂ ಕೂಡ ಅದೇ ಮೈಂಡ್ಸೆಟ್ ಕೆಲವರಿಗಿದೆ. ಇನ್ನು ಕೆಲವರು ಇಲ್ಲ ನಾನು ಡಯಟ್ ಮಾಡಬೇಕು, ಹೆಲ್ತು ಅಂತೆಲ್ಲ ಒಂದಷ್ಟು ಮೈಂಡ್ಸೆಟ್ ಇರುತ್ತೆ. ತೂಕ ಇಳಿಸೋದು ನೋಡುವಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವು ಅದು ವಿಡಿಯೋಗಳೆಲ್ಲ ರೀಲ್ಸ್ ಎಲ್ಲ ನೋಡಿದಾಗ 1 ಸೆಕೆಂಡಲ್ಲಿ ದಪ್ಪ ಇದ್ದವ್ರು ಸಣ್ಣ ಆಗೋರು ಎಸ್ ನೋಡ್ಬಿಡ್ತೀವಿ. ಬಟ್ ಆ ಪ್ರೊಸೆಸ್ ಇದೆಯಲ್ಲ ತುಂಬಾ ಕಷ್ಟ. ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿರಬೇಕು. ಆ ದಿನಗಳು ಹೇಗಿತ್ತು, ಹೇಗೆಲ್ಲ ತಯಾರಿ ಮಾಡ್ಕೊಂಡಿದ್ರಿ, ಏನು ಮಾಡಿದ್ರಿ? ಸೊ ನಾವು ಫಿಟ್ನೆಸ್ನ ಹೆಂಗೆ ತೊಗೋತಾ ಇದ್ದೀವಿ ಅಂದರೆ, ನಾವು ಒಂದು ಪ್ರಾಜೆಕ್ಟ್ ಥರ ತೊಗೋತಾ ಇದ್ದೀವಿ. ಈಗ ದಪ್ಪ ಇದ್ದೀನಿ, ನಾನು ಸಣ್ಣ ಆಗಿಬಿಡ್ತೀನಿ ಅಂತ ಒಂದು ಪ್ರಾಜೆಕ್ಟ್ ಥರ, ಇಷ್ಟು ಟೈಮಲ್ಲಿ ನಾನು ಇಷ್ಟು ಇಳಿಸ್ತೀನಿ. ಅದು ತೊಗೊಳ್ಳೋದೆ ಯು ಟೇಕ್ ಇಟ್ ಆಸ್ ಅ ಲೈಫ್ ಸ್ಟೈಲ್. ಲಾಂಗ್ ಟರ್ಮ್ ಯೋಚನೆ ಮಾಡಿಕೊಂಡು ನಾನು ಈಗಿದ್ದೀನಿ, ಅಟ್ಲೀಸ್ಟ್ ನಾನು ಸ್ಲೋಲಿ ಈ ಚೇಂಜಸ್ನ ಮಾಡಿಕೊಂಡೆ ಇಟ್ಸ್ ಓಕೆ. ಲೈಕ್ ಹೊರಗಡೆ ಹೋಗೋದು, ನಾವು ಪಾರ್ಟಿ ಮಾಡೋದು ಆರ್ ಜಂಕ್ ಫುಡ್ ತಿನ್ನೋದು ಒನ್ಸ್ ಇನ್ ಅ ವೈಲ್ ಓಕೆ, ಒಂದು ಲಿಮಿಟಲ್ಲಿದ್ದರೆ ಇಟ್ಸ್ ಫೈನ್. ಹೋಗ್ತಾ ಹೆಂಗಾಗುತ್ತೆ, ಇಟ್ ಬಿಕಮ್ ಸೋ ಈಸಿಯರ್. ನಿಮ್ಗೆ ಗೊತ್ತೂ ಆಗೋಲ್ಲ, ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿಬಿಟ್ಟಿರುತ್ತೆ. ಆ್ಯಂಡ್ ಯುಲ್ ಬಿ ಫಿಟ್ ಆಲ್ಸೋ, ಯುಲ್ ಬಿ ಎಂಜಾಯಿಂಗ್ ಯರ್ ಲೈಫ್. ಸೊ ನನಗೆಲ್ಲೋ ನನ್ನ ಜರ್ನಿಲಿ ತುಂಬ ಕಷ್ಟ ಆಯಿತು ಅಂತ ಐ ಡೋಂಟ್ ಥಿಂಕ್ ಸೊ. ನನಗೇನಂದರೆ ಹಸಿವಾಗಬಾರ್ದು ಅಷ್ಟು ಊಟ ಮಾಡ್ತಿದ್ದೆ, ಎಕ್ಸ್ಟ್ರಾನೂ ತಿನ್ನೋಕೆ ಹೋಗ್ತಿರ್ಲಿಲ್ಲ. ಜಸ್ಟ್ ದ್ಯಾಟ್ ಐ ವಾಸ್ ಲೈಕ್ ಒಂಚೂರು ಕಾನ್ಷಿಯಸ್ ಆಗಿದ್ದೆ, ಏನು ತಿನ್ನಬೇಕು ಏನು ತಿನ್ನಬಾರ್ದು
ಆ್ಯಂಡ್ ಆಲ್ಸೋ ಸ್ವಲ್ಪ ಪ್ರೋಟೀನ್ ಎಲ್ಲ ಜಾಸ್ತಿ ಇರ್ತಿದ್ದೆ, ಬೇರೆ ಮೀಲ್ಸಲ್ಲಿ ಕಮ್ಮಿ ಇಟ್ಕೋತಿದ್ದೆ. ಸೊ ನಾವೇ ಕಾಂಪ್ಲಿಕೇಟ್ ಮಾಡ್ಕೊಂಡ್ಬಿಡ್ತೀವಿ ಮ್ಯಾಮ್. ಫಿಟ್ನೆಸ್ಸನ್ನೇ ನೋಡೋದು, ಜಿಮ್ಗೆ ಹೋಗ್ಬಿಟ್ಟು ನಾವು ಒಂದು ಪನಿಷ್ಮೆಂಟ್ ಥರ ನೋಡ್ತೀವಿ. ಒಂದು ಸತಿ ರಿಸಲ್ಟ್ ನೋಡಿದ್ಮೇಲೆ ಇಟ್ ಬಿಕಮ್ ಸೋ ಈಸಿಯರ್, ಇಟ್ಸ್ ಸೋ ಅಡಿಕ್ಟಿವ್. ನೀವು ಒಂದು ಸತಿ ರಿಸಲ್ಟ್ ನೋಡಿದ್ಮೇಲೆ ನಿಮ್ಗೆ ಹೆಂಗೆ ಅನ್ಸ್ಬಿಡುತ್ತೆ ಅಂದರೆ, ಓಕೆ ಇವತ್ತು ಜಿಮ್ಗೆ ಹೋಗಿಲ್ಲ ಅಂದರೆ ಏನೋ ಮಿಸ್ಸಿಂಗ್ ಇದೆ ಇವತ್ತು. ಆ ಪಾಯಿಂಟಿಗೆ ರೀಚ್ ಆಗಬೇಕಂದ್ರೆ ಸ್ವಲ್ಪ ಇನಿಷಿಯಲಿ ಒಂದು 2 months ಕಷ್ಟ ಆಗುತ್ತೆ. ದೆನ್ ಇಟ್ ವಿಲ್ ಬಿ ಅ ಲೈಫ್ ಸ್ಟೈಲ್, ಒಂದು ಹಾಬಿ ಥರ ಆಗಿಬಿಡುತ್ತೆ. ಓಕೆ, ವೀಕ್ಷಕರಿಗೆ ಕೊನೆಯದಾಗಿ ಏನು ಟಿಪ್ಸ್ ಕೊಡ್ತೀರಾ ಈಗ ಡಯಟ್ ಫಿಟ್ನೆಸ್ ಬಗ್ಗೆ? ಓಕೆ, ಸೊ ಡಯಟ್ ಅಂತ ಬಂದರೆ ತುಂಬ ಕಾಂಪ್ಲಿಕೇಟ್ ಮಾಡ್ಕೋಬೇಡಿ. ವೈಟ್ ರೈಸ್ ತಿನ್ನಬೇಕು, ಬ್ರೌನ್ ರೈಸ್ ತಿನ್ನಬೇಕು, ಅದೆಲ್ಲ ಮೆತ್. ಪೋರ್ಷನ್ ಕಂಟ್ರೋಲ್ ಮಾಡ್ಕೊಳ್ಳಿ, ತಿಂತಿರೋದನ್ನೇ ಸ್ವಲ್ಪ ಕಮ್ಮಿ ತಿನ್ನಿ. ಆ್ಯಂಡ್ ಸ್ವಲ್ಪ ಪ್ರೋಟೀನ್ ರಿಚ್ ಫುಡ್ ಜಾಸ್ತಿ ಮಾಡ್ಕೊಳ್ಳಿ. ಆ್ಯಂಡ್ ಸ್ಲೀಪ್ ಪ್ರಯಾರಿಟೈಸ್ ಮಾಡಿ. ನಾನು ಬಿಗ್ ಬಾಸ್ ಮನೇಲಿ ನಿದ್ದೆ ಮಾಡಿಲ್ಲ, ಈಗ ಹೊರಗಡೆ ಬಂದಿದ್ದೀನಿ. ಸೊ ನಂಗೆ ಸ್ವಲ್ಪ ನಿದ್ದೆ ಚೆನ್ನಾಗಿ ಸಿಗುತ್ತೆ. ಸೊ ನಿದ್ದೆ ಪ್ರಯಾರಿಟೈಸ್ ಮಾಡಿ. ಎವ್ರಿ ಡೇ ಚೆನ್ನಾಗಿ ವಾಕ್ ಮಾಡಿಕೊಂಡು, ಜಿಮ್ಗೆ ಹೋಗಬೇಕು ಅಂತಿಲ್ಲ, ಆ್ಯಕ್ಟಿವ್ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿ. ಡೆಸ್ಕ್ ಜಾಬ್ ಇರೋರು ಎದ್ದು ಓಡಾಡ್ತಾ ಇರಿ. ಸೊ ಅಷ್ಟೇ ಮ್ಯಾಮ್, ಏನಿಲ್ಲ. ಸ್ವಲ್ಪ ಅಲ್ಲಿ ಇಲ್ಲಿ ಚೇಂಜಸ್ ಮಾಡಿ, ದಟ್ ಈಸ್ ಫಿಟ್ನೆಸ್. ಓಕೆ, ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಾ? ಸೊ ಹೋಗುವಾಗ ಆ್ಯಸ್ ಅ ಕಾಮನ್ ಮ್ಯಾನ್ ನಾನು ಒಳಗೆ ಹೋಗಿದ್ದೆ. ಈಗ ಹೊರಗೆ ಬರುವಾಗ ಎಲ್ಲ ನೋಡ್ತಾ ಇದ್ದೀನಿ. ಐ ಆಮ್ ಕ್ವೈಟ್ ಓವರ್ವೆಲ್ಮ್ಡ್ ಆ್ಯಕ್ಚುಲಿ. ಲೈಕ್ ಹೆಂಗೆ ರಿಯಾಕ್ಟ್ ಮಾಡಬೇಕು ಇದಕ್ಕೆ ಅಂತಲೂ ಗೊತ್ತಾಗ್ತಿಲ್ಲ. ನಾವು ಪ್ರಿಪೇರ್ ಕೂಡ ಆಗಿರಲಿಲ್ಲ ಹೊರಗಡೆ ಈ ಥರ ರೆಸ್ಪಾನ್ಸ್ ಇದೆ ಅಂತ. ಇಷ್ಟೊಂದು ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಕರ್ಕೊಂಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಫ್ಯೂಚರಲ್ಲಿ ಯಾವುದೇ ಪ್ರಾಜೆಕ್ಟ್ ತೊಗೊಂಡ್ರು, ಏನೇ ಮಾಡಿದ್ರು ಈ ಸಪೋರ್ಟ್ ಹೀಗೆ ಕಂಟಿನ್ಯೂ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಎಸ್, ಇಷ್ಟೊತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಬಿಗ್ ಬಾಸ್ ಜರ್ನಿಯನ್ನು ಹಂಚ್ಕೊಂಡಿದ್ದೀರಾ. ಆದಷ್ಟು ಬೇಗ ತೆರೆ ಮೇಲೆ ಕಾಣಿಸ್ಕೊಳ್ಳಿ ಅಂತ ನಾನು ಹಾರೈಸ್ತೀನಿ. ನಿಮ್ಮ ಮುಂದಿನ ಜೀವನಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.